ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನ್ ನಿಮ್ಮ ಡಾರ್ಲಿಂಗ್ ಧನು. ಇವತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಗಿಲ್ಲಿ ನಟ ಮತ್ತು ನಮ್ಮ ರಿಷಾ ಗೌಡ್ ಅವರು ಜಗಳ ಆಡ್ತಾ ಇದಾರೆ. ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ಆಗಿದೆ. ಕಂಪ್ಲೀಟ್ ಆಗಿ ನಮ್ಮ ಗಿಲ್ಲಿ ನಟನ ಹಿಂಗ ಸ್ವ್ಯಾಪ್ ಮಾಡ್ತಾರೆ, ಹೊಡಿತಾರೆ ಬೆನ್ನಿಗೆ. ಅದು ಕಾಮಿಡಿ ಅಲ್ಲ, ಕೋಪದಿಂದ ತುಂಬಾ ಪುಷಪ್ ಕೂಡ ಆಗುತ್ತೆ. ಹಿಂಗ್ ತಳ್ಳಾಡ್ತಾರೆ, ಹೊಡಿತಾ ಇದ್ದಾರೆ. ಬಟ್ ನಮ್ಮ ರಕ್ಷಿತ್ ಅವ್ರ ಮಧ್ಯದಲ್ಲಿ ಬಂದು ಅವ್ರನ್ನ ತಡಿತಾ ಇದ್ದಾರೆ. ಈ ಪ್ರೋಮೋದಲ್ಲಿ ಏನಿದೆ, ಯಾರ ತಪ್ಪು, ಯಾಕೆ ಈ ಜಗಳ ಶುರುವಾಯಿತು ಅಂತೆಲ್ಲ ಮಾತಾಡೋಣ. ಮುಖ್ಯವಾಗಿ ಈಗ ಬಿಗ್ ಬಾಸ್ ಮನೆಯಿಂದ ರಿಷಾ ಗೌಡ್ ಅವ್ರನ್ನ ಹೊರಗೆ ಹಾಕ್ತಾರ. ಯಾಕಂದ್ರೆ ಮ್ಯಾನೇಡಿಂಗ್ ಅಂತೂ ಆಗಿದೆ. ಅದು ಬಿಗ್ ಬಾಸ್ ಮನೇಲಿ ಏನಿದ್ರು ಮಾತಿನ ಮೂಲಕವೇ ಬಗೆಹರಿಸಬೇಕು. ಒಬ್ಬ ವ್ಯಕ್ತಿನ ಯಾವುದೇ ಕಾರಣಕ್ಕೂ ಹೊಡಿಯಂಗಿಲ್ಲ. ಅದರಲ್ಲಿ ನಮ್ಮ ರಿಷಾ ಗೌಡ್ ಅವರು ಗಿಲ್ಲಿನವ್ರು ಹೊಡೆದಿದ್ದಾರೆ. ಇದ್ರ ಮೇಲೆ ಯಾವ ರೀತಿ ಡಿಫೆಕ್ಟ್ ಇರುತ್ತೆ ಪ್ರೋಮೋದಲ್ಲೇನಿದೆ. ಒಂದ್ ವೇಳೆ ರಿಷಾ ಗೌಡ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಿದ್ದಾರೆ ಬಟ್ ಲೈಕ್ ಮಾಡ್ತಿಲ್ಲ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಲೈಕ್ ಮಾಡಿ. ಪಕ್ಕದಲ್ಲಿ ಐಪ್ ಬಟನ್ ಇರುತ್ತೆ, ಐಪ್ ಕೂಡ ಕೊಡಿ. ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ನೀವು ಪ್ರೋಮೋ ನೋಡ್ಬೇಕು, ವಿಡಿಯೋಸ್ ನೋಡ್ಬೇಕು, ಫೋಟೋ ನೋಡ್ಬೇಕಂದ್ರೆ ಕೆಳಗಡೆ ಡಿ ಟಿವಿ ಕನ್ನಡ ಅಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಹೋಗಿ ಜಾಯಿನ್ ಆಗಿ ಅದ್ರಲ್ಲಿ ನೀವು ಪ್ರೋಮೋ ನೋಡ್ಬೋದು. ಇಲ್ಲೆಲ್ಲ ಪ್ರೋಮೋ ಹಾಕಕ್ಕಾಗಲ್ಲ. ತುಂಬಾ ಜನ ವಿಡಿಯೋ ಹಾಕಂತ ಕೇಳ್ತಾರೆ ಬಟ್ ಕಾಪಿರೈಟ್ ಕ್ಲೇಮ್ ಬರುತ್ತೆ. ಆದ್ರಿಂದ ನಾನು ಫೋಟೋಸ್ ಹಾಕ್ತೀನಿ ಅಲ್ಲಲ್ಲಿ ಸ್ವಲ್ಪ, ಬಟ್ ವಿಡಿಯೋ ಎಲ್ಲ ಹಾಕಕ್ಕಾಗಲ್ಲ, ಕಾಪಿರೈಟ್ ಕ್ಲೇಮ್ ಬರುತ್ತೆ. ಇನ್ನ ವಿಷಯಕ್ಕೆ ಬರೋಣ. ಪ್ರೋಮೋದಲ್ಲಿ ಏನಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇನೆ ಮಾರ್ನಿಂಗ್ ಟೈಮ್ ಅನ್ಸುತ್ತೆ, ಮಾರ್ನಿಂಗ್ ಟೈಮ್ ಅದು. ಮಾರ್ನಿಂಗ್ ಟೈಮ್ ಅಲ್ಲಿ ಸ್ನಾನಕ್ಕೆ ಹೋಗಿರ್ತಾರೆ ನಮ್ಮ ರಿಷಾ ಗೌಡ್ ಅವರು. ಸ್ನಾನಕ್ಕೆ ಹೋದಾಗ ಏನಂದ್ರೆ ಅಲ್ಲಿ ಆಕ್ಚುಲಿ ಆಲ್ರೆಡಿ ಇಬ್ಬರು ಮೂವರು ವೇಟ್ ಮಾಡ್ತಾ ಇದ್ದಾರೆ. ನಮ್ಮ ಸೂರಜ್ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಇನ್ನೊಬ್ರು ಯಾರು ಇದ್ದಾರೆ, ವೇಟ್ ಮಾಡ್ತಾ ಇರ್ತಾರೆ. ಆ ವೇಟ್ ಮಾಡೋ ಟೈಮಲ್ಲಿ ನಮ್ಮ ರಿಷಾ ಗೌಡ್ ತುಂಬಾ ಟೈಮ್ ತಗೊಂಡಿರೋ ಅನ್ಸುತ್ತೆ. ನಮ್ಮ ಗಿಲ್ಲಿ ಅವ್ರು ಕೇಳ್ತಾರೆ, ಬಕೆಟ್ ಕೊಡು, ಬೇಗ ಬಾ ಅಂತ. ನಿಮ್ ಬಕೆಟ್ ಕೊಡು ಅಂದ್ರೆ ಏನ್ ಮಾಡ್ತೀನಿ, ನಾನು ಮಾಡೋದು ನನ್ಗೆ ಗೊತ್ತಿದೆ ಅಂತೇಳಿ ನಮ್ಮ ಗಿಲ್ಲಿಯ ನಟ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಬಟ್ಟೆಗಳನ್ನ ತಗೊಂಡು ಹೋಗಿ ವಾಶ್ರೂಮ್ ಹತ್ರ ಇಡ್ತಾರೆ. ಅಂದ್ರೆ ಅಲ್ಲಿ ಟಾಯ್ಲೆಟ್ ಹತ್ರ ಇಡ್ತಾರೆ. ಟಾಯ್ಲೆಟ್ ಅಂದ್ರೆ ರೂಮ್ ಅಲ್ಲಿ ಹೋಗಿ ಹಾಕಲ್ಲ, ಅವ್ರಿಗೆ ನೀರ್ ಚೆಲ್ಲಿ ಎಲ್ಲ ಗಲೀಜೇನ್ ಮಾಡಲ್ಲ. ಅಲ್ಲಿ ಹೋಗಿ ಒಂದು ಇದಿರ್ತಾರೆ, ಕಬೋರ್ಡ್ ಇರುತ್ತಲ್ಲ, ಆ ಕಬೋರ್ಡ್ ಹತ್ರ ಹಾಕ್ತಾರೆ ಅವ್ರು ಹೋಗಿ ಬಟ್ಟೆಗಳನ್ನ. ಆ ಬಟ್ಟೆಗಳನ್ನ ನಮ್ಮ ಹಾಕಿದ್ಮೇಲೆ ನಮ್ಮ ರಿಷಾ ಗೌಡ್ ಅವರು ಹೊರಗಡೆ ಬರ್ತಾರೆ. ಗಿಲ್ಲಿಗಿಂತ ಬಾಯ್ ಮಾಡ್ಕಂತ ಕಿರ್ಸ್ತಾ ಬರ್ತಾ ಇರ್ತಾರೆ. ಏನ್ ಮಾಡಿದೀನಿ ನೀನು ಅಂತ. ಏನ್ ಮಾಡಿ ಅಂದ್ರೆ ಬಟ್ಟೆಗಳನ್ನ ತಗೊಂಡ್ಬರೋದು ನೀಗೇನು ಚೀಪ್ ಒಂದು ತಮಾಷಾ ನಾನೀಗ ಅಂತೇಳಿ ಮ್ಯಾನೇಜಿಂಗ್ ಮಾಡ್ತಾರೆ. ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಪ್ರೋಮೋದಲ್ಲಿ ತೋರಿಸ್ತಾ ಇದ್ದಾರೆ, ಹೊಡಿತಾರೆ. ಅದಾದ್ಮೇಲೆ ನಮ್ಮ ರಿಷಾ ಗೌಡ್ ಹೇಳ್ತಾರೆ, ಬಟ್ಟೆಗಳು ತಗೊಂಡ್ಬರೋದು ನಿನ್ ತಮಾಷೆನಾ, ಇದು ನಿನ್ ತಮಾಷೆನಾ, ಚೀಪ್ ಮೆಂಟಾಲಿಟಿ, ಚೀಪ್ ತಮಾಷೆ ಮಾಡ್ತಾ ಇದೀಯ ನೀನು. ಈ ಬಿಗ್ ಬಾಸ್ ಮನೇಲಿ ಚೀಪ್ ತಮಾಷೆ ಮಾಡೋದು ನೀನೇ ಅಂತೇಳಿ ನಮ್ಮ ಗಿಲ್ ನಟನ್ಗೆ ತುಂಬಾ ಪುಷಪ್ ಮಾಡಿ ಮ್ಯಾನ್ ಲ್ಯಾಂಡಿಂಗ್ ಕೂಡ ಮಾಡ್ತಾರೆ. ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಗಿಲ್ಲಿ ನಟರು ಕೂಡ ಹೇಳ್ತಾರೆ, ಓಕೆ ನಾನ್ ಮಾಡಿದ ತಮಾಷೆ ಮತ್ ನೀನೇನ್ ಮಾಡ್ದೆ, ಇಷ್ಟ ತನಕ ಏನ್ ಮಾಡ್ದೆ ನೀನು ಅಂತ. ಅಂದ್ರೆ ಇಲ್ಲಿ ಏನಾಗುತ್ತಂದ್ರೆ ಸುಮಾರು ಹೊತ್ತು ಕಾಯಿಸಿರ್ತಾರೆ, ಸುಮಾರು ಹೊತ್ತು ಬಕೆಟ್ ಕೊಟ್ಟಿರಲ್ಲ. ಆ ಬಕೆಟ್ ಕೊಡ್ತಿರೋ ಕಾರಣ ನಮ್ಮ ಗಿಲ್ಲಿ ನಟ ಈ ರೀತಿ ರಿಯಾಕ್ಷನ್ ಆಗಿರುತ್ತೆ. ಅದು ರಿಯಾಕ್ಷನ್ ಮಾಡಿ ಸರಿನಂದ್ರೆ ಕಂಪ್ಲೀಟ್ಲಿ ರಾಂಗ್ ಅಂತ ಹೇಳಿ ಹೇಳ್ಬೋದು. ಆ ರೀತಿ ಮಾಡೋದು ತಪ್ಪು. ಯಾಕಂದ್ರೆ ಹೆಣ್ಮಕ್ಳ ಬಟ್ಟೆ ತಗೊಂಡು ಹೋಗಿ ಇನ್ನೊಂದ್ ಹತ್ರ ಬಾತ್ರೂಮ್ ಹತ್ರ ಇಡೋದು ಅದೆಲ್ಲ ತಪ್ಪಾಗುತ್ತೆ, ಕಂಪ್ಲೀಟ್ ಆಗಿ ತಪ್ಪಾಗುತ್ತೆ. ಓಕೆ, ಇಲ್ಲಿ ಗಿಲ್ಲಿ ನಟ ಅವ್ರು ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿದ್ರೆ ಅದು ಕಿಚನ್ ಪಂಚಾಯತಿಲೇನೋ ಇಲ್ಲ ಬಿಗ್ ಬಾಸ್ ಕಡೆಯಿಂದನೋ ಅವ್ರಿಗೆ ಒಂದು ಶಿಕ್ಷೆ ಇರ್ತಿತ್ತು. ಪಂಚಾಯತ್ ಜನ ನೋಡೋರು ಕೂಡ ಗೊತ್ತಾಗ್ತಿತ್ತು ಗಿಲ್ಲಿ ಎಷ್ಟ ಚೀಪ್ ಕೆಲಸ ಮಾಡ್ತಾನಲ್ಲ ಅಂತ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಅದೆಲ್ಲ ಅಲ್ಲಿಗೆ ಬಿಟ್ಟಿದ್ರೆ, ಕೇವಲ ಮಾತಿನ ಮೂಲಕ ಬಗೆಹರಿಸಿದ್ರೆ ಏನು ಆಗ್ತಿರ್ಲಿಲ್ಲ. ಬಟ್ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗಿಲ್ಲಿ ಯಾವ ಕೆಲಸ ಆದ್ರೂ ಮಾಡಿದ್ರು ಅದಕ್ಕಿಂತ ಡಬಲ್ ಕೆಲಸ ಮಾಡ್ತಿದ್ದಾರೆ ರಿಷಾ ಗೌಡ್ ಅವರು. ಏನಂದ್ರೆ ಗಿಲ್ಲಿ ಬಟ್ಟೆಗಳೆಲ್ಲ ಕಿರ್ಚಾಡ್ತಾ ಇದ್ದಾರೆ, ಎಲ್ಲ ತೂರಾಡ್ತಾ ಇದ್ದಾರೆ, ಒಸಿತಾ ಇದ್ದಾರೆ, ಆ ಕಡೆಗೆ ಎಸಿತಾರೆ, ಈ ಕಡೆಗೆ ಎಸಿತಾರೆ, ಕಾಲಿಂದ ಒದಿತಾರೆ. ಬಟ್ಟೆಗಳೆಲ್ಲ ಸುಮಾರು ರೂಮ್ ಎಲ್ಲ ಚಿಲ್ಲ ಬಲ್ಲ ಮಾಡಿದ್ದಾರೆ ಗಿಲ್ಲಿ ಅವ್ರ ಬಟ್ಟೆಗಳನ್ನ. ಆ ಟೈಮ್ಲಿ ನಮ್ಮ ಅಶ್ವಿನಿ ಗೌಡರು ಕೂಡ ಒಂದ್ ಒಳ್ಳೆ ಮಾತು ಹೇಳ್ತಾರೆ, ಅವರು ಮಾಡಿದಂದ್ರೆ ನೀನು ಮಾಡಬೇಡ, ಬಾ ರಿಷಾ ಅಂತೆಲ್ಲ ಕರೀತಾರೆ. ಆದ್ರೂ ಅವ್ರು ಹೋಗಲ್ಲ. ಅವ್ರ ಕೋಪ ಯಾವ ರೀತಿ ಇದೆ ಅಂದ್ರೆ ತುಂಬಾ ಪೀಕ್ ಅಲ್ಲಿದೆ ಅಂತ ಹೇಳ್ತಾರೆ. ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಇನ್ನೊಂದು ವಿಷಯ ಬಂದ್ಬಿಟ್ಟು ಮ್ಯಾನೇಜಿಂಗ್ ಮಾಡ್ಬೇಕಾದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಕೂಡ ಮಧ್ಯದಲ್ಲಿ ಬಂದು ಟಚ್ ಮಾಡಬೇಡಿ, ಹೊಡಿಬೇಡಿ, ಟಚ್ ಮಾಡಬೇಡಿ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ ರಕ್ಷಿತ್ ಅವರು. ಆದ್ರೂ ಕೂಡ ಕಂಟ್ರೋಲ್ ಅಲ್ಲಿ ಆಗ್ತಾ ಇಲ್ಲ ರಿಷಾ ಗೌಡ್ ಅವರು. ಆ ರೀತಿ ಆಗ್ತಾ ಇದೆ. ಅಲ್ಲಿ ಕೂಡ ಕಂಟೆಸ್ಟೆಂಟ್ ಗಳು ತುಂಬಾ ಶಾಕ್ ಇಂದ ನೋಡ್ತಾ ಇದಾರೆ. ಹೊಡೆದು ಬಿಟ್ಲಾ ಅಂತೆಲ್ಲ ಶಾಕ್ ಇಂದ ನೋಡ್ತಾ ಇದಾರೆ. ಇಲ್ಲಿ ಗಿಲ್ಲಿ ಮಾಡಿದ್ದು ನಾವು ಸರಿ ಅಂತ ಹೇಳ್ತಾ ಇಲ್ಲ, ತಪ್ಪು. ಬಟ್ ಅದಕ್ಕಿಂತ ದೊಡ್ಡ ತಪ್ಪು ಮಾಡಿದಾರೆ ರಿಷಾ ಗೌಡ್ ಅವರು. ಏನ್ ಗೊತ್ತಾ, ಗಿಲ್ಲಿ ಹಾಗೆ ರೀತಿ ಮಾಡಿರೋ ಕಾರಣಕ್ಕೆ ನೀವು ಕೇವಲ ಮಾತಿನ ಮೂಲಕ ಬಗೆಹರಿಸ್ಕೊಳ್ಳಿದ್ರೆ ತುಂಬಾ ಚೆನ್ನಾಗಿರೋದು. ಬಟ್ ಮ್ಯಾನ್ ಲ್ಯಾಂಡಿಂಗ್ ಎಲ್ಲ ಮಾಡಿ ಅವ್ರ ಬಟ್ಟೆಗಳೆಲ್ಲ ಅರಿಚಿ, ಅವ್ರ ಬಟ್ಟೆಗಳೆಲ್ಲ ಕಿರಿಚಿ, ಏಕೊಂದೆಲ್ಲ ಮಾತಾಡಿ ಇನ್ನೂ ಏನೆಲ್ಲ ಮಾಡ್ತಾ ಇದ್ರಲ್ಲ, ಇದು ನಿಮ್ಮ ವ್ಯಕ್ತಿತ್ವನ ತೋರಿಸ್ತಾ ಇದೆ. ಓಕೆ, ಗಿಲ್ಲಿ ಅವ್ರು ಮಾಡಿದ್ದು ಏನು ಅಂತ ನಾವು ತಿಳ್ಕೊಳಕ್ಕೆ ಮುಂಚೆನೆ ನೀವು ಅದಕ್ಕಿಂತ ಡಬಲ್ ಮಾಡಿಬಿಟ್ಟಿದ್ರಿ ಇಲ್ಲಿ. ಯಾಕೆ ಅಂದ್ರೆ ಅವ್ರು ಏನೋ ಮಾಡ್ತಾರೆ, ಅದನ್ನು ನಾವೇ ಮಾಡ್ತಾರೆ, ನಿಮ್ಗೂ ಅವ್ರಿಗೆ ವ್ಯತ್ಯಾಸ ಏನಿರುತ್ತೆ. ಈಗ ಗಿಲ್ಲಿ ತಗೊಂಡೋಗಿ ತಮಾಷೆ ಅಂತ ಹೇಳ್ತಾನೆ, ನೀವು ಆ ತಮಾಷೆನ ಯಾವ ರೀತಿ ತಗೊಂಡ್ರಿ,
ಮುಖ್ಯವಾಗಿ ಅದಕ್ಕೆ ನೀವು ಡಬಲ್ ಮಾಡಿದ್ರಿ, ಆದ್ರಿಂದ ಇಲ್ಲಿ ತುಂಬಾ ನೆಗೆಟಿವ್ ಸಿಗೋದು ರಿಷಾ ಗೌಡ ಅವ್ರಿಗೆ. ಇನ್ನೊಂದು ಮುಖ್ಯವಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರ ಅಂದ್ರೆ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಮ್ಯಾನ್ ಲ್ಯಾಂಡಿಂಗ್ ಮಾಡಿದಂತೂ ನಿಜ. ಬಟ್ ಲಾಸ್ಟ್ ಟೈಮ್ ಅಲ್ಲಿ ಕೂಡ ಮ್ಯಾನ್ ಲ್ಯಾಂಡಿಂಗ್ ಮಾಡಿದ್ರು ಭವ್ಯ ಗೌಡ ಹನುಮಂತ ಮೇಲೆ. ಟಾಸ್ಕ್ ಆಡಬೇಕಾದ್ರೆ ಹಿಂಗ್ ಹೊಡೆದಿದ್ರು, ಸರಿಯಾಗಿ ಹೊಡೆದಿದ್ರು ನಮ್ಮ ಹನುಮಂತ್ ಅವರಿಗೆ, ಮ್ಯಾನ್ ಲ್ಯಾಂಡಿಂಗ್ ಮಾಡಿದ್ರು. ಬಟ್ ಅದು ವೀಕೆಂಡ್ ಅಲ್ಲಿ ಅಂತ ಬಂದಾಗ ಏನಾಗುತ್ತಂದ್ರೆ ಹನುಮಂತ್ ಅವ್ರನ್ನ ಕೇಳ್ತಾರೆ, ನಿಮ್ಗೆ ಏನಾದ್ರೂ ನೋವಾಗಿದೆಯಾ, ನಿಮ್ಗೆ ನೀವೇನಾದ್ರೂ ಹೊರಗಡೆ ಕಳಿಸ್ಬೇಕಾದ್ರೆ ಕಳಿಸ್ತೀವಿ ಅನ್ನೋ ಒಂದು ಸಿಚುವೇಶನ್ ಕೂಡ ವೀಕೆಂಡ್ ಅಲ್ಲಿ ಬಂದಿತ್ತು. ಅದಕ್ಕೆ ಸ್ವಾರಿ ಕೂಡ ಕೇಳಿದ್ರು ಭವ್ಯ ಗೌಡ ಅವರು, ಅಲ್ಲೇ ಸ್ವಾರಿ ಕೇಳಿದ್ರು. ಬಟ್ ವೀಕೆಂಡ್ ಅಲ್ಲಿ ಕೂಡ ಆ ಪಂಚಾಯತಿ ಅಂತ ಬಂದಾಗ ಪಂಚಾಯತಿ ಕೂಡ ಪಂಚಾಯತಿ ಮಾಡಿದ್ರು ಕಿಚ್ಚ ಸಾರು. ಭವ್ಯ ಗೌಡ ಅವ್ರನ್ನ ಇಲ್ಲ ಬಿಡಿ ಸರ್ ಅದೇ ನಾರ್ಮಲ್ ಇದೆ, ನನಗೇನು ಅಷ್ಟೊಂದು ಆಗಿಲ್ಲ, ನಾನು ತಗೊಂತೀನಿ ಅಂತ ಹನುಮಂತ್ ಅವ್ರು ಹೇಳಿದ್ರು. ಇದು ಕೂಡ ಪಕ್ಕ ವೀಕೆಂಡ್ ಅಲ್ಲಿ ಚರ್ಚೆಗೆ ಬರುತ್ತೆ. ಈ ಸಲ ವೀಕೆಂಡ್ ಗಳ ಸ್ವಲ್ಪ ಚರ್ಚೆಗಳೇ ಆಗ್ತಾ ಇಲ್ಲ, ನೋಡೋಣ. ಇದು ಕೂಡ ಆಗ್ತಾ ಇದೆ, ಇದಾಗಿತ್ತು. ನನಗನ್ಸುತ್ತೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸಲ್ಲ, ಈಗಲೇ ಕಳ್ಸಲ್ಲ. ವೀಕೆಂಡ್ ಅಲ್ಲಿ ಪಂಚಾಯತಿ ಆಗುತ್ತೆ, ವೀಕ್ಷಕರ ದೃಷ್ಟಿಗೆ ಬಿಟ್ಟಿರ್ತಾರೆ ಅಂತ ಅನ್ಸುತ್ತೆ. ಎಪಿಸೋಡ್ ನೋಡಿದ್ಮೇಲೆ ಕ್ಲಿಯರ್ ಕಟ್ ಗೊತ್ತಾಗುತ್ತೆ. ಇದು ಆಗಿದ್ದು ಇವತ್ತಿನ ಪ್ರೋಮೋದಲ್ಲಿ. ಏನಾಗ್ಲಿ ಎಂತದಾಗ್ಲಿ ಒಬ್ಬ ಕಂಟೆಸ್ಟೆಂಟ್ ಒಬ್ಬ ವ್ಯಕ್ತಿನ ಮ್ಯಾನ್ ಲ್ಯಾಂಡಿಂಗ್ ಬಿಗ್ ಬಾಸ್ ಮನೆಯಲ್ಲಿ ಮಾಡಬಾರ್ದು. ಅದು ಕೂಡ ಈ ಪ್ರೋಮೋ ನೋಡಿದಾಗ 2-3 ಸಲ ನಮ್ಮ ರಿಷಾ ಗೌಡ ಅವರು ಗಿಲ್ಲಿ ಮೇಲೆ ಇದು ಮಾಡ್ತಾ ಇದ್ದಾರೆ. ಇದು ತುಂಬಾ ರಾಂಗ್ ಕೂಡ ಅನ್ಸುತ್ತೆ. ಹಂಗಂತ ಗಿಲ್ಲಿ ಬಟ್ಟೆ ತಗೊಂಡೋಗಿದ್ದು ಕೂಡ ತಪ್ಪಾಗುತ್ತೆ. ಅಂದ್ರೆ ಇಲ್ಲಿ ಏನಂದ್ರೆ ಗಿಲ್ಲಿ ಮಾಡಿ ತಪ್ಪು ಅಂತ ನಾವು ಹೇಳಕ್ಕಿಂತ ಮುಂಚೆ ಇಲ್ಲಿ ಅವರು ಮಾಡಿರೋ ಒಂದು ಕೆಲಸ ಇದಿರ್ತಲ್ಲ, ಅಂದ್ರೆ ಸುಮಾರು ಹೊತ್ತು ವೇಟ್ ಮಾಡ್ಸಿರ್ತಾರೆ, ಬರೋದೇ ಇಲ್ಲ, ವೇಟ್ ಮಾಡಿ ಅವ್ರು ಮಾಡಿ ತಮಾಷೆ ಮಾಡ್ತಾ ಇದ್ರ, ಅದಕ್ಕೆ ಗಿಲ್ಲಿ ಅವ್ರು ತಮಾಷೆ ಮಾಡಿದ್ರ ಅಂತ ನೋಡ್ಬೇಕಾದ್ರೆ ಖಂಡಿತವಾಗ್ಲೂ ಎಪಿಸೋಡ್ ನೋಡ್ಲೇಬೇಕು. ಎಪಿಸೋಡ್ ನೋಡ್ಮೇಲೆ ಮಾತಾಡೋಣ. ಪ್ರೋಮೋ ಇದಾಗಿತ್ತು. ನೀವು ಪ್ರೋಮೋ ನೋಡ್ಬೇಕಂದ್ರೆ ಹೇಳ್ದಲ್ಲ, DDTV ಕನ್ನಡ ಅಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಹೋಗಿ ಜಾಯಿನ್ ಆಗಿ ನಿಮಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಸಿಗುತ್ತೆ. ವಿಡಿಯೋಸ್ ಎಲ್ಲ ನೀವು ಪ್ರೋಮೋಸ್ ಎಲ್ಲ ನೋಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.